ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಸೂಪರ್ ಆಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೆ ಕನ್ನಡ ಲಾಗ್ ಚಾನಲ್. ಇವತ್ತು ಹಲಸಿನಕಾಯಿನ ಸುಕ್ಕ ಮಾಡ್ಕೊಳ್ಳೋಣ ಅಂಥೇಳಿ ಹಲಸಿನಕಾಯಿನ ಕೂಡ ಬೇಯಿಸ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡೆ. ಹಾಗೆ ಮೆಣಸು ಕೂಡ ಹುರ್ಕೊಂಡೆ, ಉದ್ದಿನಬೇಳೆ ಮತ್ತು ಮೆಂತ್ಯ ಕಾಳನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಎಣ್ಣೆಲಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು, ಚೆನ್ನಾಗಿರುತ್ತೆ. ಹಲಸಿನಕಾಯಿ ಅಂದರೆ ಹಲಸಿನಕಾಯಿ ಸೀಸನ್ ಅಲ್ವಾ, ಈಗ ನಾವು ವರ್ಷಕ್ಕೊಂದು 2 ಸಲನಾದರೂ ಈ ರೀತಿ ಸುಕ್ಕ ಮಾಡ್ಕೊಳ್ತೇವೆ. ಮಸಾಲೆ ಕೂಡ ರೆಡಿ ಮಾಡಿಕೊಂಡೆ ನೋಡಿ, ಇದಿಷ್ಟು ಮಸಾಲೆಗೆ. ಹಾಯ್ ಫ್ರೆಂಡ್ಸ್, ಅಡುಗೆ ಕೆಲಸ ಸ್ಟಾರ್ಟ್ ಆಗಿದೆ. ಅನ್ನ ಆಯಿತು, ಅನ್ನ ಬಾಗಿಸಿಟ್ಟಿದ್ದೆ, ವೈಟ್ ರೈಸ್ ಮಾಡಿದೆ ಇವತ್ತು ಶನಿವಾರ ಅಂಥೇಳಿ. ಆಮೇಲೆ ಇವತ್ತು ಹಲಸಿನಕಾಯಿ ಇದು ಒಂದು ಸುಕ್ಕ ಮಾಡೋಣ ಅಂಥೇಳಿ, ಒಂದು ಮಜ್ಜಿಗೆ ಸಾರನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಈಗ ಸ್ಟಾರ್ಟ್ ಮಾಡೋಣ. ಒಂದೊಂದೇ ಮಸಾಲೆ ಎಲ್ಲ ರುಬ್ಕೊಂಡಾಗಿದೆ, ಈಗ ಒಗ್ಗರಣೆ ಹಾಕಿ ಮಾಡ್ಕೊಳ್ಳೋದು. ಈಗ ಬೇಗ ಹಲಸಿನಕಾಯಿ ಸುಕ್ಕ ಮಾಡ್ಕೊಳ್ಳೋಣ. ಸ್ವಲ್ಪ ಪ್ಯಾನಿಗೆ ಎಣ್ಣೆ, ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು, ಮತ್ತು ಸಾಸಿವೆ ಸ್ವಲ್ಪ, ಆಮೇಲೆ ಸ್ವಲ್ಪ ಹಿಂಗು, ಕರಿಬೇವು ಸೊಪ್ಪು, ಒಡಿಸ್ಕೊಂಡಿರುವಂಥ ಕರಿಬೇವು ಸೊಪ್ಪು. ತುಂಬ ಚೆನ್ನಾಗಿರ್ತದೆ ಇದು ಮಾತ್ರ. ಗಂಜಿ ಎಲ್ಲ ಮಾಡಿದಂತೂ ಸೂಪರ್ ಕಾಂಬಿನೇಷನ್ನು. ಹಾಗೆ ಒಂದು ಒಣಮೆಣಸು ಸ್ವಲ್ಪ ದೊಡ್ಡದಾಗಿ ಚೂರು ಮಾಡಿಕೊಂಡು ಹಾಕ್ಕೊಳ್ಬೇಕು. ಫ್ರೈ ಆದ ನಂತರ ಈ ಮಸಾಲೆ ಏನು ರುಬ್ಕೊಂಡು ಬಂದಿದ್ನಲ್ವ ಅದನ್ನ ಸೇರಿಸೋದು. ಈಗ ಮಸಾಲೆ ತೆಳ್ಳಗೆ ಮಾಡ್ಕೊಳ್ಬಾರ್ದು, ಈ ರೀತಿ ಗಟ್ಟಿನೇ ಮಾಡ್ಕೊಳ್ಬೇಕು, ಚಟ್ನಿ ಥರ. ಈ ರೀತಿ ಮಸಾಲೆ ಮಾಡಿಕೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ. ಮಸಾಲೆಗೆ ಉದ್ದಿನಬೇಳೆ ಮೆಂತ್ಯ ಕೂಡ ರುಬ್ಬುವಾಗ ಹಾಕ್ಕೊಂಡಿದ್ದೆ. ಈ ರೀತಿ ಒಗ್ಗರಣೆಯಲ್ಲೇ ಮಸಾಲೆನ ಬೇಯಿಸ್ಕೊಳ್ಬೇಕು, ಚೆನ್ನಾಗಿ ಬೇಯಬೇಕು, ಮಸಾಲೆ ಬೇಯಬೇಕು, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಸೂಪರಾಗಿರುತ್ತೆ. ನೀವು ಮಾಡಿರ್ತೀರ ಮನೆಯಲ್ಲಿ, ಅಥವಾ ಇನ್ನೂ ಮಾಡಿಲ್ಲ ಅಂದವರು ಈ ರೀತಿ ಮಾಡ್ಕೊಳ್ತೀನಿ ನೋಡಿ, ಆಮೇಲೆ ಟೇಸ್ಟ್ ಹೇಳಿ. ಈಗ ಬೆಂತು ಸ್ವಲ್ಪ, ಆಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಒಬ್ಬೊಬ್ಬರು ರುಬ್ಬಬೇಕಾದ್ರೂ ಕೂಡ, ಮಸಾಲೆ ರುಬ್ಬಬೇಕಾದ್ರೆ ಅದ್ರ ಜೊತೆಗೂ ಕೂಡ ಬೆಲ್ಲ ಮತ್ತು ಉಪ್ಪು ಹಾಕ್ಕೊಳ್ತಾರೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ. ಇನ್ನೊಮ್ಮೆ ನಾನು ಚೆನ್ನಾಗಿ ಬೇಯಿಸ್ಕೊಡ್ತೇನೆ. ಇದನ್ನ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪನೂ ಹಸಿ ಇರಬಾರ್ದು, ಹಸಿ ವಾಸನೆ ಎಲ್ಲ ಬರಬಾರ್ದು. ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಇದರಲ್ಲೇ ಒಗ್ಗರಣೆಲೇ ಬೇಯಿಸ್ಕೊಳ್ಬೇಕು, ನೀರು ಹಾಕಬಾರ್ದು, ಗಟ್ಟಿಯಾಗಿರಬೇಕು ನೋಡಿ ಈ ರೀತಿ. ಆಮೇಲೆ ನೋಡಿ, ಬೆಂದು ಈ ರೀತಿ ಮಾಡಿರ್ತೇವಲ್ಲ, ಇದನ್ನ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪನೇ ಹಾಕ್ಕೊಂಡೆ, ಅಂದರೆ ಮಸಾಲೆಗೆ ಕಡಿಮೆ ಆದರೆ ಇದು ಹಲಸಿನಕಾಯಿ ಹೆಚ್ಚಾದರೆ ಚೆನ್ನಾಗಿರೋದಿಲ್ಲ ಅಲ್ವಾ. ಹಾಗಾಗಿ ನೋಡ್ಕೊಂಡು ಹಾಕೊಂಡೆ, ಯಾಕಂದರೆ ಮಸಾಲೆ ಸ್ವಲ್ಪ ಸ್ವಲ್ಪನೇ ರುಬ್ಕೊಂಡಿದ್ದೆ. ಹಾಗಾಗಿ ನಾನು ಇದನ್ನು ಮತ್ತೆ ಇಲ್ಲದೇ ಮಾಡೋದು ಫಸ್ಟ್ ಟೈಮ್ ಇದು. ಈ ರೀತಿ ಬಂದಿದೆ, ಚೆನ್ನಾಗಿದೆ ನೋಡಿ, ಈ ರೀತಿ ಬಂದಿದೆ. ಹಾಗೆ ಇವತ್ತು ಸಿಂಪಲ್ಲಾಗಿ ಮಜ್ಜಿಗೆ ಸಾರು ಮಾಡೋಣ ಅಂತ ಮೊಸರಿತ್ತು, ಮೊಸರನ್ನು ನಾನು ಮಿಕ್ಸರಲ್ಲಿ ಹಾಕ್ಕೊಂಡು ಈ ರೀತಿ ಮಾಡಿಕೊಂಡೆ ನೋಡಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಕಡೆ ಇಟ್ಕೊಳ್ಳೋಣ. ಈಗ ಹೀಗೆ ಸಿಂಪಲ್ಲಾಗಿ ಒಂದು ಸ್ವಲ್ಪ ಮಜ್ಜಿಗೆ ಸಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನೋಡಿ, ಒಂದು ಬಾಣಲಿಗೆ ನಾನು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಆಮೇಲೆ ಸ್ವಲ್ಪ ಉದ್ದಿನಬೇಳೆ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ, ಉದ್ದಿನಬೇಳೆ ಕೂಡ ಹಾಕ್ಕೊಂಡೆ. ಆಮೇಲೆ ಕಡಲೆಬೇಳೆ ಸ್ವಲ್ಪ, ಎಷ್ಟು ಕ್ವಾಂಟಿಟಿ ಎಷ್ಟಿದೆ ಆ ಥರ ಹಾಕ್ಕೊಳ್ಬೋದು ಒಗ್ಗರಣೆಗೆ, ಚೆನ್ನಾಗಿರುತ್ತೆ. ಅಂದರೆ ಬಾಯಲ್ಲಿ ಸಿಗುತ್ತಲ್ವ, ಅದು ತುಂಬ ಚೆನ್ನಾಗಿರ್ತದೆ. ಆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಊಟ ಮಾಡಬೇಕಿದ್ರೆ ಸಿಗುತ್ತಲ್ವ. ಹಾಗಾಗಿ ಹಸಿಮೆಣಸಿನ್ಕಾಯಿ ಒಂದೇ ಹಾಕಿದ್ದೆ, ಖಾರ ಹೆಚ್ಚಾಗುತ್ತೆ ಅಂತ ಹೇಳಿ. ಹಾಗೆ ಕರಿಬೇವು ಸೊಪ್ಪು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈಗ ಬೇಸಿಗೆಯಲ್ಲೆಲ್ಲ ಮಸಾಲೆದು ಊಟ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಏನಾದರೂ ಸ್ವಲ್ಪ ತೆಳ್ಳಗಿಂತ ಸಾರು ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡೆ ಫ್ರೈ ಮಾಡಲಿಕ್ಕೆ. ಹಾಗೆ ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೆ, ಚಿಕ್ಕದ ಈರುಳ್ಳಿ, ಅದನ್ನ ಒಂದೊಂದಕ್ಕೆ ಕಟ್ ಮಾಡಿಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ಮೆತ್ತಗಾಗಿ, ಅಂದರೆ ಸ್ವಲ್ಪ ಮೆತ್ತಗಾಗಬೇಕು, ಫ್ರೈ ಆಗಿ ಮೆತ್ತಗಾಗಬೇಕು. ಈಗ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡೆ, ಸ್ವಲ್ಪನೇ ಹಿಂಗು. ಮೊದಲೇ ಮಜ್ಜಿಗೆಗೆ ನಾವು ಉಪ್ಪು ಹಾಕಿರ್ತೇವಲ್ವ, ಇದಕ್ಕೆ ಮತ್ತು ಉಪ್ಪು ಹಾಕಬೇಕಂತೇನಿಲ್ಲ, ಸ್ವಲ್ಪ ಕಡಿಮೆ ಅನಿಸಿದರೆ ಹಾಕ್ಕೊಳ್ಬೋದು ಅಷ್ಟೇ ಎಕ್ಸ್ಟ್ರಾ. ಈ ರೀತಿ ಫ್ರೈ ಆಯಿತು ನೋಡಿ. ಇದು ಸ್ವಲ್ಪ ಹೊತ್ತು ಬಿಡಬೇಕು, ತಣ್ಣಗಾದ ಮೇಲೆ ಈ ಮಜ್ಜಿಗೆ ಹಾಕ್ಕೊಳ್ಬೇಕು. ಮಜ್ಜಿಗೆ ರೆಡಿ ಮಾಡ್ಕೊಂಡಿರ್ತೀವಲ್ವ, ಮೊದಲೇ ಈ ಮಜ್ಜಿಗೆಗೆ ಹಾಕ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಮಜ್ಜಿಗೆ ಸಾರನ್ನು, ತುಂಬ ಇಷ್ಟಪಟ್ಟು ತಿಂತೀರಿ. ಫ್ರೆಂಡ್ಸ್, ಊಟದಕ್ಕೆಲ್ಲ ರೆಡಿ ಆಯಿತು. ಇವತ್ತು ಹಲಸಿನಕಾಯಿ
ಸುಕ್ಕ ಮತ್ತು ಮಜ್ಜಿಗೆ ಸಾರು ಕೂಡ ರೆಡಿ ಆಯಿತು. ನಮ್ಮ ಅನಗ ಇವತ್ತು ಬೇಗ ಬರ್ತಾಳೆ, ಹಾಫ್ ಡೇ ಅವಳಿಗೆ, ಶನಿವಾರ ಅಲ್ವಾ, ಹಾಗಾಗಿ ಇವತ್ತು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋದು. ಇವತ್ತೇನು ಬೇಜಾರಿಲ್ಲ. ಹಾಗೆ ನಾನು ಊಟಕ್ಕೆಲ್ಲ ರೆಡಿ ಮಾಡಿಟ್ಕೊಂಡು ಇನ್ನೊಮ್ಮೆ ಸ್ನಾನ ಮಾಡಿ ನಮ್ಮನೇಲಿ ನಾಗಕಟ್ಟೆ ಇತ್ತಲ್ವ, ನಮ್ಮ ಹಳೆ ಮನೆಯಲ್ಲಿ ಅಲ್ಲಿ ನಾಗರ ಪೂಜೆ ಇತ್ತು ಇವತ್ತು. ನಮ್ಮ ಮುಂಬೈಯಲ್ಲಿ ಒಬ್ಬರು ಭಾವ ಇರ್ತಾರೆ, ಅವ್ರಿಗೋಸ್ಕರ ಅಂದರೆ ಈ ಪೂಜೆ ಇಲ್ಲಿ ಮಾಡಿದರು. ಅಂದರೆ ಅವ್ರು ಹೇಳಿದರು ಈ ಪೂಜೆ ಮಾಡಿಸಿ ಅಂಥೇಳಿ. ಹಾಗಾಗಿ ಅವ್ರ ಪೂಜೆ ಇವತ್ತು. ಅವರಿಲ್ಲ, ಅವ್ರ ಅಣ್ಣ, ಇವರು ಇಲ್ಲಿ ನಿಂತ್ಕೊಂಡಿದ್ದಾರೆ, ಅವ್ರ ಅಣ್ಣ, ಅವ್ರಿಗೋಸ್ಕರ ಈ ಪೂಜೆ ಎಲ್ಲ ಮುಗಿದು ನಾವು ಭಟ್ರಿಗೆ ದಕ್ಷಿಣೆ ಎಲ್ಲ ಕೊಟ್ಟು ದೇವರಿಗೆ ನಮಸ್ಕಾರ ಮಾಡಿ ಬಂದ್ವಿ. ಈಗ ನಮ್ಮ ಮನಗನೂ ಕೂಡ ಇವತ್ತು ಹಾಫ್ ಡೇ ಅಲ್ವಾ, ಈಗಷ್ಟೇ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದಿದ್ದಷ್ಟೇ. ಅವಳಿಗೆ ಹಸಿವಾಗಿದೆ ಅಂತೆ, ತುಂಬ ಹಸಿವಾಗಿದೆ, ಬೇಗ ಹೋಗೋಣ ಅಂತ ಹೇಳ್ತಾ ಇದ್ಲು. ನಾನು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬಾ ಹೋಗೋಣ ಅಂತ ಹೇಳಿದೆ. ಹಾಗೆ ಇಬ್ಬರು ಕೂಡ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಈಗ ನೋಡಿ, ಮಜ್ಜಿಗೆ ಸಾರಲ್ಲಿ ಊಟ ಮತ್ತು ಹಲಸಿನಕಾಯಿ ಸುಕ್ಕ. ಈಗ 5:15 ಟೈಮು. ನಮ್ಮ ಮನೆಗ ನೋಡಿ ಇವತ್ತು ರಜೆ ಅಲ್ವಾ, ಹಾಗಾಗಿ ಬೇಕರಿಗೆ ಹೋಗೋಣ ಅಂತ ಹೇಳಿದ್ಲು. ಮಯಾಂಕ ಬಿದ್ದೀವಿ ಸೇಮ್ ತಕ್ಕ ಸುಕ್ಕ ಸೇಮ್ ಮಾಡಲ್ಲ. ನಮ್ಮ ಮಯಾಂಕ್ ಕೂಡ ಇಲ್ಲೇ ಇದ್ದ, ಸ್ಯಾಟರ್ಡೇ ಇವತ್ತು ಹಾಫ್ ಡೇ ಅಂತ. ಅವನಿಗೂ ತೊಗೊಂಡು ಬಂದಿದ್ಲು ನಮ್ಮ ಮನೆಗ ಜ್ಯೂಸು ಮತ್ತು ಫೇಸ್ ರಜೆ ಅಲ್ವಾ, ಹಾಗಾಗಿ ಬಂದಿದ್ದಾನೆ. ನಾವು ಬೇಕರಿಗೆ ಹೋಗಿ ಬಂದ್ವಿ, ನಾನು ನಮ್ಮ ಮನೆಗ ದುನಿಯಕ ಸೇಮ್ ತರಲೆ ಹಣ್ಣು ಇಬ್ಬರು ಕುಡಿತಾ ಇದ್ದಾರೆ ನೋಡಿ. ಸ್ವಿಂಗ್ ತೊಗೊಂಡು ಬಂದಿದ್ದಾರೆ, ಹಾಗೆ ಪೇಸ್ಟನ್ನು ಕೂಡ ತೊಗೊಂಡು ಬಂದಿದ್ದಾರೆ. ನನಗೆ ಮಾತ್ರ ಇಲ್ಲ, ನಾನು ಅದೆಲ್ಲ ತಿನ್ನೋದಿಲ್ಲ ಬೇಕ್ರಿದು ಎಲ್ಲ, ಹಾಗಾಗಿ ನನಗೆ ಬೇಡ ಅಂದೆ, ನಾನು ತಿನ್ನೋದಿಲ್ಲ ಬೇಕ್ರಿದೆಲ್ಲ. ಇವಳಿಗೂ ಹೇಳ್ತಾ ಇದ್ದೆ ನಾನು, ನಮ್ಮ ಮನೆಗಂಗೆ ಬೇಕ್ರಿದೆಲ್ಲ ತಿಂದು ಒಳ್ಳೇದಲ್ಲ ಅಂಥೇಳಿ. ಹಾಯ್ ಫ್ರೆಂಡ್ಸ್, ಟೈಮ್ ಈಗ 7:15. ನಾನು ಈ ಕಿಚನಿಗೆ ಬಂದೆ, ಮತ್ತೆ ದೇವರ ಭಜನೆ ಎಲ್ಲ ಮುಗಿಸ್ಕೊಂಡು. ಅನ್ನ ನಾನು ಸ್ವಲ್ಪನೇ ಮಾಡ್ತೇನೆ ಬೆಳಿಗ್ಗೆ ಮಧ್ಯಾಹ್ನ, ಯಾಕಂದರೆ ರಾತ್ರಿ ಊಟ ಮಾಡೋದು ಬೇಡ ಅಂಥೇಳಿ. ನಮ್ಮ ಅನಗಂಗೆ ಅವಳಿಗೆ ರಾತ್ರಿ ಊಟ ಬೇಕೇ ಬೇಕು, ಅನ್ನ ಊಟ ಮಾಡ್ತಾಳೆ ಅವಳು. ಸೊ ಹಾಗಾಗಿ ಅವಳಿಗೆ ಆಗುವಷ್ಟು ಇಡ್ತೇನೆ ರಾತ್ರಿ. ಮತ್ತು ನಾನು ನಮ್ಮ ಹಸ್ಬೆಂಡು ರಾತ್ರಿ ಊಟ ಮಾಡೋದು ಸ್ವಲ್ಪ ಕಡಿಮೆ, ಏನಾದರೂ ತಿಂತೇವೆ. ಈಗ ಜೋಳದ ದೋಸೆ ಮಾಡ್ಕೊಳ್ಳೋಣ ಅಂತ ಇದ್ದೇನೆ. ಜೋಳದ ರೊಟ್ಟಿ ದೋಸೆ ಗೊತ್ತಿಲ್ಲ ಅನ್ಬೋದು ನೀವು. ಇಲ್ಲ, ಜೋಳದ ಹಿಟ್ಟಿನ ದೋಸೆನೂ ಕೂಡ ಮಾಡ್ತಾರೆ, ನಾನು ಮಾಡ್ತೀನಿ ಯಾವಾಗಲಾದರೂ. ಈಗ ಅದನ್ನೇ ಮಾಡ್ಕೊಳ್ಬೇಕಂತ ಅಂದ್ಕೊಂಡಿದ್ದೇನೆ. ಈಗ ಮಾಡ್ಕೊಳ್ಳೋಣ ಜೋಳದ ದೋಸೆನ. ನಾನೀಗ ಜೋಳದ ದೋಸೆ ಮಾಡ್ಕೊಳ್ತಾ ಇದ್ದೇನೆ. ಈ ಜೋಳದ ದೋಸೆ ನೋಡಿದ್ರೆ ಸೇಮ್ ಟು ಸೇಮ್ ನೀರು ದೋಸೆ ಅಂತಲೇ ಕಾಣಿಸುತ್ತೆ, ಆದರೆ ನೀರು ದೋಸೆ ಅಲ್ಲ ಇದು, ಜೋಳದ ದೋಸೆ ಮಾಡ್ಕೊಳ್ತಾ ಇದ್ದೇನೆ. ನನಗೆ ಇಷ್ಟ, ತುಪ್ಪದಲ್ಲಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಜೋಳದ ದೋಸೆ ಆಗಲಿ, ರಾಗಿ ದೋಸೆ ಕೂಡ ಇದೇ ರೀತಿ ಮಾಡ್ತೇನೆ ನಾನು, ಚೆನ್ನಾಗಿರುತ್ತೆ. ರಾತ್ರಿಯ ಊಟ ನಮ್ಮ ಮನೆಗಂತೂ ಮಜ್ಜಿಗೆ ಸಾರು ತುಂಬ ಇಷ್ಟ ಆಯ್ತಂತೆ. ಹಾಗಾಗಿ ಈಗ ರಾತ್ರಿಗೆ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ, ಮಜ್ಜಿಗೆ ಸಾರು ರಾತ್ರಿಗೆ ಮಜ್ಜಿಗೆ ಬೇಡ, ಹಾಲು ತಗೋ ಅಂತ ಹೇಳಿದ್ರು ಕೇಳಲಿಲ್ಲ. ಅವಳು ಮಜ್ಜಿಗೆ ಸಾರು ತೊಗೊಂಡೇ ಊಟ ಮಾಡ್ತಾ ಇದ್ದಾಳೆ. ನಮ್ಮ ಹಸ್ಬೆಂಡ್ ಬಂದಿದ್ದಾರೆ, ಆದರೆ ಅವರಿಗೊಂದು ಕಾಲ್ ಬಂತು, ಹೊರಗಡೆ ಹೋಗಿದ್ದಾರೆ. ಇಲ್ಲಾಂದರೆ ಎಲ್ಲರೂ ಒಟ್ಟಿಗೆ ಇವತ್ತು ಕೂತ್ಕೊಳ್ಳೋದಾಯಿತು. ಅಂದರೆ ನನಗೆ ಸ್ವಲ್ಪ ಲೇಟ್ ಆಯಿತು, 8 ಗಂಟೆಗೆ ನಾನು ಊಟ ಮಾಡ್ತಿದ್ದೆ ಅಲ್ವಾ, 8:15. ಜೋಳದ ದೋಸೆ ನೋಡಿ, ತುಪ್ಪ. ಊಟದ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಈಗ ಪಾತ್ರೆ ತೊಳೆಯೋ ಕೆಲಸ. ನಮ್ಮ ಹಸ್ಬೆಂಡ್ ಕೂಡ ಊಟ ಮಾಡಿ ರೆಸ್ಟ್ ತೊಗೊಳ್ತಾ ಇದ್ದಾರೆ ಸ್ವಲ್ಪ ಹೊತ್ತು. ಅವ್ರು ಮತ್ತೆ ಶಾಪಿಗೆ ಹೋಗಬೇಕು, ಹಾಗಾಗಿ ಪಾತ್ರೆ ಎಲ್ಲ ತೊಳೆದಾಯಿತು. ನಾವು ಉದ್ದಿನ ದೋಸೆಗೆ ನೆನೆಸಿದ್ದೆ, ಉದ್ದಿನ ಬೇಳೆ ಮತ್ತು ಅಕ್ಕಿ ಗ್ರೈಂಡರಿಗೆ ಹಾಕ್ಕೊಂಡೆ. ಈಗ ನಮ್ಮ ಗ್ರೈಂಡರ್ ಒಂದು ರಿಪೇರಿ ಮಾಡ್ಕೊಂಡು ಬಂದರೂ ಕರೆಕ್ಟ್ ಆಗಿಲ್ಲ, ಇನ್ನೊಮ್ಮೆ ನೋಡಬೇಕು. ಅದನ್ನ ರಿಪೇರಿ ಮಾಡಿಸೋದಿಲ್ಲ, ಇನ್ನೂ ಒಂದು 2-3 ಸಲ ರಿಪೇರಿ ಆಯ್ತದು. ಈಗ ಕೊಟ್ಟು ಬರಬೇಕಂತ ಇದ್ದೇನೆ, ನೋಡಬೇಕು ಏನಾಗುತ್ತೆ ಅಂತೇಳಿ. ಏನಾದರೂ ಆಫರ್ ಇದ್ದಾಗೆ ತೊಗೊಂಡ್ರೆ ಒಳ್ಳೇದಂತೇಳಿ ಅನಿಸ್ತಾ ಇದೆ. ದೀಪಾವಳಿ ಟೈಮಿಗೆ ಅಥವಾ ಯುಗಾದಿ ಟೈಮಿಗೆ ಹೀಗೆ ಆಫರ್ ಇರುತ್ತಲ್ವ, ಎಕ್ಸ್ಚೇಂಜ್ ಆಫರ್ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ. ಅದು ನೋಡಬೇಕು ಏನಾಗುತ್ತೆ ಅಂಥೇಳಿ. ಗ್ರೈಂಡರಿಗೆ ಹಿಟ್ಟು ಹಾಕಿದ್ನಲ್ವ, ಅದು ಹಿಟ್ಟು ಆಗ್ತಾ ಇದೆ. ಈ ಗ್ರೈಂಡರ್ ನೋಡಿ, ರಿಪೇರಿ ಆಗಿದ್ದರೂ ಆಗಿಲ್ಲ ಅಂತ. ಯಾಕೆ ಗೊತ್ತಾ, ಈ ಹಿಟ್ಟು ಎಲ್ಲ ಕಡೆ ಸಿಡಿತದೆ ಈಗ ಮೇಲ್ಗಡೆ. ಮೊದಲೆಲ್ಲ ಈ ರೀತಿ ಆಗ್ತಾ ಇರಲಿಲ್ಲ, ಈಗ ರಿಪೇರಿ ಮಾಡ್ಕೊಂಡು ಬಂದ ಮೇಲೆ ಇದೆ ನೋಡಿ, ಈ ರೀತಿ ಸಿಡ್ತಾ ಇದೆ. ನನ್ನ ಬಟ್ಟೆಗೂ ಸ್ವಲ್ಪ ತಾಗ್ತು,
ಅದು ನಾನು ಅದೇ ಅಂದೆ ನಮ್ಮ ಮನೆಯವರಿಗೆ. ಹಾಗೆ ಮಜ್ಜಿಗೆ ಕೂಡ ಹೆಪ್ಪಾಕಾಯಿತು, ಹಾಲಿಗೆ ಹೆಪ್ಪಾಕಾಯಿತು, ಮಜ್ಜಿಗೆ ಮಾಡೋಣ ಅಂಥೇಳಿ. ಹಾಗೆ ರಾತ್ರಿ ಮಲಗೋಕ್ಕಿಂತ ಮೊದಲು ಸ್ವಲ್ಪ ಜೀರಿಗೆ ನೀರು ಕುಡಿಯೋಣ ಅನಿಸ್ತು. ಜೀರಿಗೆ ನೀರು ಮಾಡ್ಕೊಳ್ತಾ ಇದ್ದೇನೆ. ಕಿಚನ್ ಕೆಲಸ ಎಲ್ಲ ಮುಗೀತು. ಗುಡ್ ನೈಟ್ ಫ್ರೆಂಡ್ಸ್, ಬಾಯ್, ನಾಳೆ ಸಿಗೋಣ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನಾನು ಎದ್ದು ಫ್ರೆಶ್ ಅಪ್ ಆಗಿ ಬಂದೆ. ಈಗ ಟೈಮ್ 5:30, 5:40 ಆಗಿರಬೇಕು, 5:40. ಈಗ ಮತ್ತೆ ಕಿಚನ್ ಕಡೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಹೋಗೋದು ಕಿಚನಿಗೆ, ಲಾಸ್ಟ್ ನೈಟ್ ಮಲಗೋಕ್ಕಿಂತ ಮೊದಲು ಹೋಗೋದು ಕಿಚನಿಗೆ, ಆಮೇಲೆ ರೂಮಿಗೆ ಹೋಗೋದು ಅಷ್ಟೇ. ಕಿಚನ್ ಕೆಲಸ. ನಿನ್ನೆ ಉದ್ದಿನ ಹಿಟ್ಟನ್ನು ರುಬ್ಬಿಟ್ಟಿದ್ನಲ್ವ, ನಿನ್ನೆ ರಾತ್ರಿ ನಾನು ಉಪ್ಪು ಹಾಕಿರಲಿಲ್ಲ. ಈಗ ಉಪ್ಪು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಕರೆಕ್ಟಾಗಿ ಈ ರೀತಿ ಉದ್ದಿನ ಹಿಟ್ಟು ಬಂದಿದೆ. ಈ ಉದ್ದಿನ ದೋಸೆ ಇವತ್ತು ನಮ್ಮಲ್ಲಿ ಬ್ರೇಕ್ಫಾಸ್ಟಿಗೆ ಅಪರೂಪಕ್ಕೆ ಮಾಡ್ತಾ ಇದ್ದೇನೆ. ಉದ್ದಿನ ದೋಸೆ ಒಂದು 15 ದಿನ ಆಯ್ತೇನೋ ಉದ್ದಿನ ದೋಸೆ ಮಾಡ್ದೇನೆ. ನೀರು ದೋಸೆ ಮತ್ತು ಜೋಳದ ದೋಸೆ ಈ ರೀತಿ ಮಾಡ್ಕೊಳ್ಳೋದೇ ಹೆಚ್ಚಾಗಿದೆ ಈಗೀಗ. ಈ ನಮ್ಮ ಪ್ಯೂರಿಫೈರಿಗೆ ಏನಾಗಿದೆ ಗೊತ್ತಿಲ್ಲ, ಯಾಕಂದರೆ ಎಷ್ಟು ಸ್ಲೋ ಆಗಿ ನೀರು ಬಿಡ್ತಾ ಇದೆ ಅಂದರೆ, ನಾನು ವಾಕಿಂಗ್ ಹೋಗೋ ಮೊದಲು ನೀರು ಬಿಟ್ಟು ಹೋಗಿದ್ದೆ ಡ್ರಮ್ಮಿಗೆ, ಬರೋ ತನಕ ಇನ್ನೂ ತುಂಬಿಲ್ಲ. ನೋಡಿ ಎಷ್ಟು ಸ್ಲೋ ಆಗಿ ಬೀಳ್ತಾ ಇದೆ. ಅದು ರಿಪೇರಿ ಮಾಡಿಸ್ಬೇಕು. ಹಾಗೆ ಇವತ್ತು ಉದ್ದಿನ ದೋಸೆ ಜೊತೆಗೆ ಕಡಲೆ ಹಿಟ್ಟಿನ ಜುನ್ಕ, ಈ ರೆಸಿಪಿನ ಕೂಡ ನಿಮ್ಮ ಜೊತೆ ತುಂಬ ಸಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ ವ್ಲಾಗಲ್ಲೆಲ್ಲ. ಈಗ ಡೀಟೇಲ್ ಆಗಿ ಏನು ತೋರಿಸ್ಲಿಕ್ಕೆ ಹೋಗೋದಿಲ್ಲ, ಹೀಗೆ ನೋಡ್ಕೊಳ್ಳಿ ಒಂದು ಸಲ. ಉದ್ದಿನ ದೋಸೆ ಜೊತೆಗೆ ಈ ಜುನ್ಕ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಈ ಜುನ್ಕ ಅಂದರೆ. ಅನಗನಿಂದ ಹಿಡಿದು ನಮ್ಮ ಅತ್ತೆ ತನಕನೂ ಕೂಡ ಅವರೇ ಕಲಿಸಿದ ರೆಸಿಪಿ ಇದು ನನಗೆ. ಮೊದಲೆಲ್ಲ ನಂಗೆ ಗೊತ್ತಿರಲಿಲ್ಲ ಈ ರೆಸಿಪಿ, ಅವರೇ ಹೇಳಿದ್ದು ಇದು ಚೆನ್ನಾಗಿರುತ್ತೆ ಉದ್ದಿನ ದೋಸೆಗೆ ಅಂಥೇಳಿ. ಈಗ ನಾನು ಕೂಡ ಅದನ್ನೇ ಮಾಡ್ತೇನೆ ಯಾವಾಗಲೂ ಉದ್ದಿನ ದೋಸೆ ಮಾಡಿದರೆ. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಒಗ್ಗರಣೆ ಆದಮೇಲೆ ಇದಕ್ಕೆ ಸ್ವಲ್ಪ ಹಸಿಮೆಣಸು, ಸ್ವಲ್ಪ ಹಸಿಮೆಣಸು. ಇದು ಯಾಕೋ ಗೊತ್ತಿಲ್ಲ, ಈಗ ತೆಂಗಿನೆಣ್ಣೆ ಹಾಕಿದರೆ ಈ ರೀತಿ ಹೊಗೆ ಬಂದಂಗೆ ಆಗ್ತದೆ. ಸ್ವಲ್ಪ ಹಸಿಮೆಣಸು, ಒಂದು 2 ಹಸಿಮೆಣಸು ಹಾಕಿದ್ದೆ. ಖಾರ ಅಂದರೆ ತುಂಬ ಖಾರ ಇರೋ ಮೆಣಸು, ಹಾಗಾಗಿ 2 ಹಾಕಿದೆ. ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿ, ಇದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಟೊಮೆಟೊ ಕೂಡ ಹಾಕಿ ಫ್ರೈ ಮಾಡಿಕೊಂಡೆ. ಆಮೇಲೆ ಇದು ಕಡಲೆ ಹಿಟ್ಟು ಕಲಸಿಟ್ಟಿದ್ನಲ್ವ, ಇದನ್ನು ಕೂಡ ಹಾಕ್ಕೊಂಡೆ. ಇದು ಬೇಗ ದಪ್ಪಾಗಿಬಿಡ್ತದೆ ಕಡಲೆ ಹಿಟ್ಟಿಗೆ, ಹಾಗಾಗಿ ತುಂಬ ಅಂದರೆ ತೆಳ್ಳಗೆ ಮಾಡ್ಕೊಳ್ಬೇಕು. ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಆಮೇಲೆ ಹೋಗ್ತಾ ಅದು ದಪ್ಪ ಆಗ್ತದೆ. ಇಲ್ಲಿ ಒಂದು ಕಡೆ ನಾನು ದೋಸೆಯೂ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಸ್ವಲ್ಪ ಕಾಯಬೇಕಲ್ವ. ನೋಡಿ ದೋಸೆ ಕಾಯಿತು. ಈಗ ದೋಸೆ ಹಾಕ್ತಾ ಇದ್ದೇನೆ. ಉದ್ದಿನ ದೋಸೆ ಮಾಡೋದು ತುಂಬ ಈಸಿ, ಅಂದರೆ ಮತ್ತೆ ಪಟ್ಟಕ್ಕನೇ ಆಗುತ್ತೆ. ಅಂದರೆ ನಾನ್ ಸ್ಟಿಕ್ ಕಾವಲಿ ಆಗಿರೋದ್ರಿಂದ ಬೇಗ ಆಗುತ್ತೆ. ದೋಸೆ ಮತ್ತು ಜುನ್ಕ ರೆಡಿ, ಉದ್ದಿನ ದೋಸೆ ಜುನ್ಕ ರೆಡಿ. ತಿಂದ್ರಂತೂ ತುಂಬ ಚೆನ್ನಾಗಿರ್ತದೆ, ಟೇಸ್ಟು ತುಂಬ ಚೆನ್ನಾಗಿತ್ತು ಮಾತ್ರ. ಬ್ರೇಕ್ಫಾಸ್ಟ್ ಮುಗಿಸಿ ಹಾಗೆ ಹೊರಗಡೆ ಬಂದ್ವಿ, ಅನ್ನಗಂಗೆ ತಲೆ ಬಾಚಬೇಕು ಅಂಥೇಳಿ. ಆವಾಗ ಪಟ್ನೆ ನೆನಪಾಯಿತು, ಅಲೋವೆರಾ ಹಾಕ್ದೇ ತುಂಬ ದಿನ ಆಯಿತು. ಹಾಗಾಗಿ 1-2 ಅಲೋವೆರಾ ತೊಗೊಂಡು ಬಂದೆ. ನಮ್ಮ ಮನೇಲೇ ಇತ್ತಲ್ವ, ಮನೆ ಪಾಟಲ್ಲೇ ಇತ್ತು. ಹಾಗಾಗಿ ಇದ್ರ ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ಮಿಕ್ಸರಿಗೆ ಹಾಕ್ಕೊಳ್ಬೇಕಂಥೇಳಿ. ಅಂದರೆ ಸ್ವಲ್ಪ ಅದು ನೀರು ಥರ ಆಗಬೇಕಲ್ವ, ಇಲ್ಲಾಂದರೆ ಅದು ಆಗೋದಿಲ್ಲ. ಈ ಥರ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡ್ರೆ ಮಾತ್ರ ಅದು ಕರೆಕ್ಟ್ ಆಗುತ್ತೆ, ತೆಳುವಾಗುತ್ತೆ, ನೀರು ಥರ. ಆವಾಗ ಮಾತ್ರ ಹಾಕ್ಕೊಳ್ಳಿಕ್ಕಾಗತ್ತೆ, ನೀರೇನು ಸೇರಿಸಬಾರ್ದು. ಹಾಗೆ ಅವಳು ತುಂಬ ಕರ್ಲಿ ಹೇರ್, ತುಂಬ ಅಂದರೆ ತುಂಬ ಕರ್ಲಿ ಹೇರ್. ಈಗ ತುಂಬ ದಿನ ಆಯಿತು, ಅಂದರೆ ಒಂದು 2 ತಿಂಗಳಾಯ್ತೇನೋ ಗೊತ್ತಿಲ್ಲ. ನಾನು ಅಲೋವೆರಾ ಜೆಲ್ ಹಾಕ್ತಾ ಇದ್ದೇನೆ. ಅವಳಿಗೆ ನಮ್ಮ ಅತ್ತಿಗೆ ಹೇಳಿದರು ಅಲೋವೆರಾ ಜೆಲ್ ಹಾಕು ಅಂಥೇಳಿ, ನೈಸ್ ಆಗುತ್ತೆ ಅಂಥೇಳಿ. ಅವಾಗ ಹಾಕಿದ ಮೇಲಿಂದ ಸ್ವಲ್ಪ ಆದರೂ ಸಾಫ್ಟ್ ಆಗಿದೆ. ಇಲ್ಲಾಂದರೆ ತುಂಬ ಕರ್ಲಿ ಹೇರ್ ಅವಳದು, ಮತ್ತು ಸುಕ್ಕು ಅಂದರೆ ನೈಸ್ ಇಲ್ಲ, ರಫ್ ಕೂದಲು ಅವಳದು. ಹಾಗಾಗಿ ಈಗ ನಾನು ಅಲೋವೆರಾನ ಹಾಕ್ಕೊಳ್ತಾ ಇದ್ದೇನೆ. ಇದು ರೂಟಿಗೆ ಹೆಚ್ಚು ಹಾಕಬಾರ್ದು, ಈ ರೀತಿ ತುದಿಗಿರುತ್ತಲ್ವ, ಈ ರೀತಿ ಹಾಕ್ಕೊಳ್ಬೇಕು. ನೈಸ್ ಆಗುತ್ತೆ, ನೀವು ಟ್ರೈ ಮಾಡಿ. ಹೇರ್ ಫಾಲ್ ಕೂಡ ಆಗೋದಿಲ್ಲ, ಡೆಂಡ್ರಫ್ ಇದ್ದರೆ ಹೋಗುತ್ತೆ, ತುಂಬ ಚೆನ್ನಾಗಾಗುತ್ತೆ ಇವಳು ಕೂದಲು. ಹಾಗಾಗಿ ಇವತ್ತು ಸಂಡೇ ಅಲ್ವಾ, ತಲೆ ಸ್ನಾನ ಮಾಡಿಸೋದಿದೆ ಅಂಥೇಳಿ ಹಾಕ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಇಲ್ಲಿಗೆ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ಏನೇ ಇದ್ದರೂ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಬಾಯ್.